ಇನ್ನು ನಟಿ ಭಾವನಾ ರಾಮಣ್ಣಗೆ ಮಗಳ ನಾಮಕರಣ ಸಂಭ್ರಮ ಮತ್ತು ಮುದ್ದು ಮಗಳಿಗೆ ರುಕ್ಮಿಣಿ ಎಂದು ಹೆಸರಿಟ್ಟಿರುವಂತಹ ಭಾವನಾ ರಾಮಣ್ಣ ತನ್ನ ಅಜ್ಜಿಯ ಹೆಸರನ್ನ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನಟಿ. ಕುಟುಂಬಸ್ಥರು ಸ್ನೇಹಿತರ ಸಮ್ಮುಖದಲ್ಲಿ ನಾಮಕರಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. IVF ಚಿಕಿತ್ಸೆ ಮೂಲಕ ಮಗಳನ್ನು ಪಡೆದು ಸುದ್ದಿಯಾಗಿದ್ದಂತಹ ಭಾವನಾ ಕಳೆದ ಆಗಸ್ಟ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು. ನಟಿ ಭಾವನಾ IVF ಚಿಕಿತ್ಸೆ ಮೂಲಕ ಮಗಳನ್ನು ಪಡೆದು ಸುದ್ದಿಯಾಗಿದ್ದಂತಹ ಭಾವನಾ ಕಳೆದ ಆಗಸ್ಟ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು. ನಟಿ ಭಾವನಾ ಅವರು ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ ನಟಿ ಭಾವನಾ ರಾಮಣ್ಣ ಹೆರಿಗೆ ವೇಳೆ ಒಂದು ಮಗುವನ್ನು ಕಳೆದುಕೊಂಡಿದ್ದ ನಟಿ ಭಾವನಾ. ಇನ್ನು ನಟಿ ಭಾವನಾ ರಾಮಣ್ಣಗೆ ಮಗಳ ನಾಮಕರಣ ಒಂದು ಸಂಭ್ರಮ ಈಗ ಮಾಡ್ತಾ ಇರುವಂಥದ್ದು. ತನ್ನ ಅಜ್ಜಿಯ ಹೆಸರನ್ನ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನಟಿಯವರು. IVF ಚಿಕಿತ್ಸೆ ಮೂಲಕ ಮಗಳನ್ನು ಪಡೆದು ಸುದ್ದಿಯಾಗಿದ್ದರು. ಎಲ್ಲೆಡೆ ಕೂಡ ಇವರು ಸುದ್ದಿಯಾಗಿರುವಂಥ ಭಾವನಾ ರಾಮಣ್ಣ ಅವರು ಇದೀಗ ಕಳೆದ ಆಗಸ್ಟ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ರು. ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ರು. ಆದರೆ ನಟಿ ಭಾವನಾ ರಾಮಣ್ಣ ಅವರು ಹೆರಿಗೆ ಒಂದು ಸಂದರ್ಭದಲ್ಲಿ ಒಂದು ಮಗುವನ್ನು ಕಳೆದುಕೊಂಡ್ರು. ಈಗ ಇನ್ನೊಂದು ಮಗು, ಅವಳಿ ಮಗುವಿನಲ್ಲಿ ಒಂದು ಮಗುವನ್ನು ಹೆರಿಗೆಯ ಸಂದರ್ಭದಲ್ಲಿ ಅವರು ಕಳೆದುಕೊಳ್ತಾರೆ. ಇನ್ನೊಂದು ಮಗುವಿನ ನಾಮಕರಣ ಒಂದು ಸಂಭ್ರಮದಲ್ಲಿ ಅವರಿದ್ದಾರೆ. ನಟಿ ಭಾವನಾ ರಾಮಣ್ಣ ಅವರು ಅವರ ಮಗಳಿಗೆ ತನ್ನ ಅಜ್ಜಿಯ ಹೆಸರನ್ನು ಇಟ್ಟಿದ್ದಾರೆ ಎನ್ನುವಂಥದ್ದು. ಕುಟುಂಬಸ್ಥರು ಸ್ನೇಹಿತರು ಸಮ್ಮುಖದಲ್ಲಿ ಎಲ್ಲರ ಒಂದು ಸಮ್ಮುಖದಲ್ಲಿ ನಾಮಕರಣವನ್ನು ಮಾಡಿದ್ದಾರೆ. IVF ಚಿಕಿತ್ಸೆ ಮೂಲಕ ಈ ಹಿಂದೆ ಎಲ್ಲ ಕಡೆ ಕೂಡ ಸುದ್ದಿಯಾಗಿದ್ದರು. ಅವಳಿಯ ಮಕ್ಕಳನ್ನು ಏನು ಪಡೆಯುವಂತಹ ಸಂದರ್ಭದಲ್ಲಿ ಒಂದು ಮಗುವನ್ನು ಅವರು ಕಳೆದುಕೊಂಡಿದ್ದರು ನಟಿ ಭಾವನಾ ಅವರು. ಇದೀಗ ಇನ್ನೊಂದು ಮಗು ಏನಿರುತ್ತೆ ಆ ಒಂದು ಮಗುವಿನ ನಾಮಕರಣ ಎಲ್ಲರ ಸಮ್ಮುಖದಲ್ಲಿ ಕುಟುಂಬಸ್ಥರು ಮತ್ತು ಸ್ನೇಹಿತರು ಅವರ ಆಪ್ತರ ಸಮ್ಮುಖದಲ್ಲಿಯೇ ಈ ಒಂದು ಸಂಭ್ರಮವನ್ನು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಅವರ ಅಜ್ಜಿಯ ಹೆಸರನ್ನೇ ಅವರು ತಮ್ಮ ಮಗಳಿಗೆ ನಾಮಕರಣ ಮಾಡಿರುವಂಥದ್ದು. ನಟಿ ಭಾವನಾ ರಾಮಣ್ಣಗೆ ಮಗಳ ನಾಮಕರಣ ಸಂಭ್ರಮ ತುಂಬಾ ಖುಷಿಯಿಂದ ಮಾಡಿರುವಂಥದ್ದು. ಮುದ್ದು ಮಗಳಿಗೆ ರುಕ್ಮಿಣಿ ಎಂದು ಹೆಸರಿಟ್ಟಿದ್ದ ಭಾವನಾ ತನ್ನ ಅಜ್ಜಿಯ ಹೆಸರನ್ನು ಮಗಳಿಗೆ ನಾಮಕರಣ ಮಾಡಿದ್ದಾರೆ. ನಟಿ ಭಾವನಾ ರಾಮಣ್ಣ ಅವರು ಕುಟುಂಬಸ್ಥರು ಸ್ನೇಹಿತರ ಎಲ್ಲರ ಸಮ್ಮುಖದಲ್ಲಿಯೇ ನಾಮಕರಣದ ಸಮಾರಂಭವನ್ನು ಮಾಡಿದ್ದಾರೆ. ಈಗಾಗಲೇ IVF ಚಿಕಿತ್ಸೆ ಮೂಲಕ ಮಗಳನ್ನು ಪಡೆದುಕೊಂಡಿರುವಂಥದ್ದು. ಕಳೆದ ಆಗಸ್ಟ್ನಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದಂತಹ ನಟಿ ಭಾವನಾ ಏನಿದ್ದಾರೆ ಅವರು ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದಂತಹ ನಟಿ. ಆದರೆ ಆ ಒಂದು ಸಂದರ್ಭದಲ್ಲಿ ಹೆರಿಗೆಯ ಸಂದರ್ಭದಲ್ಲಿ ಒಂದು ಮಗುವನ್ನು ಕಳೆದುಕೊಳ್ತಾರೆ ನಟಿ ಭಾವನಾ ಅವರು. ಆ ಒಂದು ಇನ್ನೊಂದು ಮಗುವಿನ ನಾಮಕರಣ ಈಗಾಗಲೇ ಆ ಒಂದು ನಾಮಕರಣದಲ್ಲಿ ಅವರ ಅಜ್ಜಿಯ ಹೆಸರನ್ನೇ ರುಕ್ಮಿಣಿ ಎನ್ನುವಂತಹ ಹೆಸರನ್ನು ನಟಿ ಭಾವನಾ ತಮ್ಮ ಮಗಳಿಗೆ ನಾಮಕರಣ ಮಾಡಿರುವಂಥದ್ದು.